ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತಿನ ವಿಡಿಯೋದಲ್ಲಿ ಮಟನ್ ಸುಕ್ಕ ಯಾವ ಥರ ಮಾಡೋದನ್ನು ತಿಳಿಸ್ಕೊಟ್ಟೇನು. ಬನ್ನಿ. 2 kg ಮಟನ್ ತೊಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 7 ಹಸಿಮೆಣ್ಸಿನ್ಕಾಯಿನ ಈ ಥರ ಅರ್ಧ ಸೀಳಿ ಇಟ್ಕೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ನಾನು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಟನ್ ಸಾಂಬಾರಿಗೆ ಆಗಲಿ, ಡ್ರೈಗಾಗಲಿ, ಯಾವುದಕ್ಕೆ ಆಗಲಿ ಮಟನ್ ಐಟಮಿಗೆ ಸ್ವಲ್ಪ ಎಣ್ಣೆ ಕಮ್ಮಿನೇ ತೊಗೋಬೇಕು. ಯಾಕಂದರೆ ಮಟನಲ್ಲಿ ಚರ್ಬಿ ಇರೋ ಕಾರಣ ಅದು ಎಣ್ಣೆ ಬಿಟ್ಕೊಳುತ್ತೆ. ನಾನು ಇವಾಗ ಒಗ್ಗರಣೆಗೆ ಸ್ವಲ್ಪ ಚರ್ಬಿ ಆ್ಯಡ್ ಮಾಡಿಕೊಂಡು ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಿ, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚರ್ಬಿ ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಸ್ವಲ್ಪ ಚರ್ಬಿ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಎಣ್ಣೆ ಸ್ವಲ್ಪ ನೋಡಿ ಕಮ್ಮಿ ಹಾಕ್ಕೋಬೇಕು. ಇವಾಗ ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿದೆ. ಇವಾಗ ನಾನು 2 kg ಮಟನ್ ಏನು ತಗೊಂಡಿದ್ದೆ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಇಟ್ಬಿಡಿ. ಮೀಡಿಯಮ್ ಫ್ಲೇಮ್ ಮಾಡಿ ಅದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಳ್ಳಿ. ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ. ಆವಾಗ ಎಷ್ಟು ನೀರು ಬಿಟ್ಟಿದೆ ಅನ್ನೋದನ್ನು ನೋಡ್ಕೊಂಡು ನೀರು ಹಾಕಬೇಕಾ ಇಲ್ಲ ಅಂತ ನೋಡಿ ಒಂದು ಅರ್ಧ ಲೋಟದಷ್ಟು, ಅಂದರೆ ಒಂದು ಸಣ್ಣ ಲೋಟದಷ್ಟು ನೀರು ಆ್ಯಡ್ ಮಾಡಿ ಅದನ್ನು ತಿರ್ಸ್ಕೊಂಡು ಆಮೇಲೆ 2 ಟೊಮೊಟೊ ಏನು ತಗೊಂಡಿರ್ತೀವಿ ಆ ಟೊಮೊಟೊನೂ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಮೀಡಿಯಮ್ ಫ್ಲೇಮ್ ಮಾಡಿ ಬೇಯಿಸೋಕೆ ಇಟ್ಕೊಳ್ಳಿ. ಇವಾಗ ನಾನು ಮಟನ್ ಸುಕ್ಕಾಗೆ ಯಾವ ಥರ ಮಸಾಲೆ ಹಾಕೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ನಾನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 3 ಸ್ಪೂನ್ ಧನ್ಯ ತೊಗೊಂಡಿದ್ದೀನಿ, ಅರ್ಧ ಚಿಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, 4 ಪಲಾವ್ ಎಲೆ, 2 ಸ್ಪೂನಷ್ಟು ಕಾಳು ಮೆಣಸು, 4 ಪೀಸು ಚಕ್ಕೆ, ನಾನು 1.5 ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ. ನಾವು ಒಣಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ದೀವಿ ಒಂದು ಬಾಣಲಿಗೆ ಈ ಥರ ಹಾಕಿ ಅದನ್ನು ಅಂದರೆ ಹುರ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ. ಆಮೇಲೆ ಕಾಳು ಮೆಣಸು, ಚಕ್ಕೆ, 4 ಪಲಾವ್ ಎಲೆ ಏನು ತಗೊಂಡಿದ್ವಿ ಅದನ್ನು ಈ ಥರ ಅಂದರೆ ಬೇಯಿಸಿ ಹುರ್ಕೊಂಡು ಹಾಕ್ಕೋಬೇಕು. ಪಲಾವ್ ಎಲೆನೂ ಹಾಕ್ಕೊಳ್ತಾ ಇದ್ದೀನಿ, ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಥರ ಹುರ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಏನು 3 ಸ್ಪೂನ್ ಧನ್ಯ ತೊಗೊಂಡಿದ್ವಿ ಅದನ್ನು ಈ ಥರ ಹುರ್ಕೋಬೇಕು. ಮೇನ್ ಮಟನ್ ಸುಕ್ಕಾಗೆ ಮೇನ್ ಅಂದರೆ ತೆಂಗಿನಕಾಯಿ ತುರಿ. ನಾನು ಏನು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೆ, ಆ ತೆಂಗಿನಕಾಯಿ ತುರಿನ ಈ ಥರ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿ. ಇಲ್ಲಿ ನೋಡಿ ನಾನು ಯಾವ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂತ. 1 ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬಿಡಿ. ಇವಾಗ ನಾನು ಒಂದು ಜಾರಿಗೆ ಧನ್ಯ ಹುರ್ಕೊಂಡಿದ್ನಲ್ಲ ಅದು, ಮತ್ತು ಪಲಾವ್ ಎಲೆ, 4 ಪೀಸಷ್ಟು ಚಕ್ಕೆ, ಒಣಮೆಣ್ಸಿನ್ಕಾಯಿ. ಇದು ಜಾರ್ ಸಣ್ಣದಿರೋದ್ರಿಂದ ನಾನು ಅಟ್ ಎ ಟೈಮ್ ಎಲ್ಲ ಹಾಕೋಕ್ಕಾಗಿಲ್ಲ. ಇವಾಗ ಅದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಮಿಕ್ಕಿದ್ದನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಕಾಳು ಮೆಣಸು, ಗಸಗಸೆ ಮತ್ತು ಲವಂಗನ ಏನು ತಗೊಂಡಿದ್ದೆ ಲವಂಗನೂ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಪೌಡ್ರ್ ಮಾಡಿ ಒಂದು ತಟ್ಟೆಯಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಳ್ಳಿ ಅದನ್ನು. ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಹಸಿ ಪೇಸ್ಟ್ ಮಾಡ್ಕೊಳಕ್ಕೆ ಪುದೀನ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಅರ್ಧ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ನಾನು 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೂರು ನೀರು ಆ್ಯಡ್ ಮಾಡಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಯಾವ ಥರ ಪೇಸ್ಟ್ ಆಗಿದೆ ಅಂತ. ಈ ಪೇಸ್ಟ್ ಏನಿದೆಯಲ್ಲ ಆ ಮಟನ್ ಆವಾಗಲೇ ನಾವು ಏನು ಬೇಯೋಕ್ಕಿಟ್ಟಿದ್ವಿ ಆ ಮಟನಿಗೆ ಆ್ಯಡ್ ಮಾಡಬೇಕು. ಈ ಮಟನ್ ಬೇಯ್ತಾ ಇರೋ ಮಟನ್ನಿಗೆ ಸ್ವಲ್ಪ ನೋಡಿ ನೀವು ಎಷ್ಟು ಬೆಂದಿದೆ ಅಂತ ನೋಡಿ ಪೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಈ ಪೇಸ್ಟ್ ಹಾಕಿ ಈ ಥರ ತಿರ್ಸಿ ಮಿಕ್ಸ್ ಮಾಡಿ ಮತ್ತು ಇದನ್ನು ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮ್ ಮಾಡಿ ಒಂದು 3 ನಿಮಿಷ ಬೇಯೋಕ್ಕಿಡಬೇಕು. ಯಾಕಂದರೆ ಇದು ಹಸಿ ಫ್ಲೇವರ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಇಲ್ಲಿ ನೋಡಿ ಇವಾಗ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ನಾನು 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇಲ್ಲಿ. ಇವಾಗ ನೋಡಿ ನಾನು ಪ್ಲೇಟ್ ತೆಗೆದು ಯಾವ ಥರ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅವಾಗಲೇ ನಾವೇನು ಪೌಡ್ರ್ ಮಾಡ್ಕೊಂಡಿದ್ವಿ ಚಕ್ಕೆ, ಲವಂಗ ಅವೆಲ್ಲ, ಆ ಪೌಡ್ರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಆ್ಯಡ್ ಮಾಡಿ ಮತ್ತು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೀವು ಏನೇ ಅಡುಗೆ ಮಾಡಿರಲಿ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಯಾವಾಗ ತಳ ಹಿಡಿಯೋ ಚಾನ್ಸ್ ಇರಲ್ಲ ಮತ್ತು ಸೀದು ಹೋಗೋದು ಮತ್ತು ಟೇಸ್ಟು ನಾವೆಷ್ಟು ನಿಧಾನ ಮಾಡ್ತೀವಿ ಅಷ್ಟು ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆ ಮಸಾಲೆ ಎಲ್ಲ ಹಿಡ್ಕೊಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಮತ್ತೆ ಮಟನ್ ಸುಕ್ಕಾಗೆ ನಾವು ಜಾಸ್ತಿ ನೀರು ಹಾಕೋಂಗಿಲ್ಲ ಜಾಸ್ತಿ. ಯಾಕಂದರೆ ಅದು ಡ್ರೈ ಇರೋದ್ರಿಂದ ನಾವು ನೀರು ನೋಡಿ ಹಾಕ್ಕೋಬೇಕು.
ಆ ಮಟನಲ್ಲಿ ಏನು ನೀರು ಬಿಟ್ಟಿರುತ್ತೆ ಅದು, ಮತ್ತು ನಿಮಗೆ ಬೇಕು ಅಂದರೆ ಒಂದು ಸಣ್ಣ ಲೋಟದಲ್ಲಿ ಸ್ವಲ್ಪ ಅಷ್ಟೇ ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಆ ಪೌಡ್ರು ಹಾಕಿ 1 ನಿಮಿಷ ನಾನು ಮೀಡಿಯಮ್ ಫ್ಲೇಮ್ ಮಾಡಿ ಪ್ಲೇಟ್ ಮುಚ್ಚಿ ಈ ಥರ ಬೇಯಿಸ್ಕೊಂಡಿದ್ದೆ ಮಟನ್ನ. ಇವಾಗ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅವಾಗವಾಗ ಮಿಕ್ಸ್ ಮಾಡ್ತಾನೆ ಇರಬೇಕು, ತಳಗೆ ಇಟ್ಕೊಳೋ ಚಾನ್ಸ್ ಇರುತ್ತೆ. ಇವಾಗ ತೆಂಗಿನಕಾಯಿ ತುರಿ ಆವಾಗಲೇ ಏನು ನಾವು ಹುರ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ನಾವು ಮೇಯ್ನ್ ಏನಪ್ಪ ಅಂದರೆ ಇಲ್ಲಿ ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ನೀರು ತಗೊಂಡಿದ್ದೀನಿ ಅನ್ನೋದನ್ನು. ಮತ್ತು ನಿಮಗೆ ಅದು ಮಟನ್ ಸುಕ್ಕ ನೀವು ಮಾಡ್ತಿದ್ದೀರಾ ಅಂದರೆ ನೀರು ಕಮ್ಮಿ ತಗೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು, ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಇಲ್ಲಿ ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಒಂದೇನೆಂದರೆ ನೀವು ಚರ್ಬಿನ ಒಗ್ಗರಣೆಗೆ ಹಾಕಿಲ್ಲ ಅಂದರೆ ನಮಗೆ ಒಗ್ಗರಣೆಯಲ್ಲಿ ಹಾಕಿದ್ರೆ ಇಷ್ಟ ಆಗಲ್ಲ ಅನ್ನೋರು ಈ ಟೈಮಲ್ಲಿ ಏನು ಈ ಥರ ಮಟನ್ ಕುದೀತಾ ಇರುತ್ತೆ, ನಾವು ಕಾಯಿ ಹಾಕೋಕ್ಕಿಂತ ಮುಂಚೆ ಏನು ಮಟನ್ ಬಿಸಿ ಅಂದರೆ ಬೇಯ್ತಾ ಇರುತ್ತೆ, ಆವಾಗ ಚರ್ಬಿನ ಆ್ಯಡ್ ಮಾಡ್ಕೊಂಡ್ರೆ ಅದು ಅಲ್ಲಿಗೆ ಸರಿಯಾಗುತ್ತೆ. ನೀವು ಲಾಸ್ಟಿಗೆ ಆ್ಯಡ್ ಮಾಡಿದ್ರೆ ಅದು ಸರಿ ಬೇಯಲ್ಲ ಚರ್ಬಿ. ನಾವು ಕಾಯಿ ಹಾಕೋಕ್ಕಿಂತ ಮುಂಚೆ ಏನು ಬೇಯ್ತಾ ಇತ್ತು ಆವಾಗಲೇ ಆ್ಯಡ್ ಮಾಡ್ಕೋಬೇಕು ನಿಮಗೆ ಚರ್ಬಿನ. ಜಾಸ್ತಿ ಚರ್ಬಿ ಹಾಕೋಕ್ಕೆ ಹೋಗಬೇಡಿ. ಕೆಲವೊಬ್ರಿಗೆ ಜಾಸ್ತಿ ಚರ್ಬಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಚರ್ಬಿನೇ ಇಷ್ಟ ಆಗಲ್ಲ. ನೀವು ಸ್ವಲ್ಪನಾದರೂ ಚರ್ಬಿ ಹಾಕ್ಕೊಳ್ಳಿ. ಆವಾಗ ಮಟನ್ ಸುಕ್ಕ ಆಗಲಿ, ಮಟನ್ ಸಾರಾಗಲಿ, ಡ್ರೈ ಆಗಲಿ ಏನಾಗಿದ್ರು ಮಟನಿಗೆ ಸ್ವಲ್ಪ ಚರ್ಬಿ ಹಾಕಿದ್ರೇ ಅದು ಟೇಸ್ಟ್ ಬರೋದು. ಇಲ್ಲಿ ನೋಡಿ ರೆಡಿ ಆಗಿದೆ, ಯಾವ ಥರ ಕಾಣಿಸ್ತಿದೆ ಅಂತ. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.